ಜುಲೈ 1ರಿಂದ ಈ 6 ರಾಶಿಗಳ ಜೀವನದಲ್ಲಿ ಮಹಾ ಬದಲಾವಣೆ. ಗಜಕೇಸರಿ ಮತ್ತು ಧನಲಕ್ಷ್ಮಿ ಯೋಗದ ಮಹಾಫಲ. ಮೇಷರಾಶಿ. ಶುಕ್ರ ಮತ್ತು ಬುಧ ಗ್ರಹಗಳು ನಿಮ್ಮ ರಾಶಿಯ 4ನೇ ಮನೆಯಲ್ಲಿರುವುದರಿಂದ ನಿಮಗೆ ರಾಜಯೋಗ ಮತ್ತು ಧನಲಕ್ಷ್ಮಿ ಯೋಗ ಪ್ರಾಪ್ತಿಯಾಗಲಿದೆ. ಉದ್ಯೋಗ. ಆಫೀಸ್ನಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದ್ದು, ವಿದೇಶಿ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಹಣಕಾಸು. ವೃತ್ತಿ ಮತ್ತು ವ್ಯವಹಾರದಲ್ಲಿ ಆದಾಯ ಹೆಚ್ಚಾಗಲಿದ್ದು, ಷೇರುಪೇಟೆ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಭಾರೀ ಲಾಭ ನಿಮ್ಮದಾಗಲಿದೆ. ಕರ್ಕಾಟಕ ರಾಶಿ. ಗುರು, ಬುಧ ಮತ್ತು ಶುಕ್ರ ಗ್ರಹಗಳ ಶುಭ ದೃಷ್ಟಿಯಿಂದ ನಿಮ್ಮ ವೃತ್ತಿ ಹಾಗೂ ವ್ಯವಹಾರ ಹೊಸ ಎತ್ತರ ತಲುಪಲಿದೆ. ಅದೃಷ್ಟ. ನಿರುದ್ಯೋಗಿಗಳಿಗೆ ಮತ್ತು ಉದ್ಯೋಗಿಗಳಿಗೆ ವಿದೇಶದಿಂದ ನಿರೀಕ್ಷಿತ ಅವಕಾಶಗಳು ಒಲಿದು ಬರಲಿವೆ. ಫಲಿತಾಂಶ. ಈ ಸಮಯದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗಲಿದ್ದು, ಮನಸ್ಸಿನ ಬಹುತೇಕ ಆಸೆಗಳು ಸುಲಭವಾಗಿ ಈಡೇರಲಿವೆ. ಕನ್ಯಾ ರಾಶಿ. ಶುಭ ಗ್ರಹಗಳ ಪ್ರಭಾವದಿಂದ ಕನ್ಯಾ ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಧನಲಕ್ಷ್ಮಿ ಯೋಗವೂ ಲಭಿಸಲಿದೆ. ಸ್ಥಾನಮಾನ. ಸಮಾಜದಲ್ಲಿ ಮತ್ತು ಮನೆಯಲ್ಲಿ ಉತ್ತಮ ಗೌರವ, ಮನ್ನಣೆ ಹಾಗೂ ರಾಜಕೀಯ ಪ್ರಭಾವ ದೊರೆಯಲಿದೆ. ಲಾಭ. ಆದಾಯ ಗಣನೀಯವಾಗಿ ಹೆಚ್ಚಲಿದ್ದು, ಷೇರುಪೇಟೆಯಂತಹ ಹೂಡಿಕೆಯಿಂದ ಭಾರೀ ಲಾಭ ಹಾಗೂ ಶುಭ ವಾರ್ತೆಗಳು ಕೇಳಿಬರಲಿವೆ. ತುಲಾರಾಶಿ. ತುಲಾರಾಶಿಯವರಿಗೆ ನಿರ್ವಿವಾದವಾಗಿ ಈ ಸಮಯದಲ್ಲಿ ರಾಜಯೋಗ ಮತ್ತು ಭಾಗ್ಯಯೋಗ ಲಭಿಸಲಿದೆ. ಆಸ್ತಿ ಖರೀದಿ. ದೀರ್ಘಕಾಲದ ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಬಗೆಹರಿದು ಹೊಸ ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗವಿದೆ. ಯಶಸ್ಸು. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಮತ್ತು ಗೌರವ ಹೆಚ್ಚಾಗಲಿದ್ದು, ವೃತ್ತಿ ಜೀವನದಲ್ಲಿಯೂ ಅತ್ಯುತ್ತಮ ಯಶಸ್ಸು ಕಾಣಲಿದ್ದೀರಿ. ಮಕರ ರಾಶಿ. ನಿಮ್ಮ ರಾಶಿಯವರಿಗೆ ಆರ್ಥಿಕ ಬೆಳವಣಿಗೆ ಹಾಗೂ ತ್ವರಿತ ಪ್ರಗತಿಯ ಬಲವಾದ ಸಾಧ್ಯತೆಗಳಿವೆ. ಸಂಪರ್ಕಗಳು. ಮುಖಂಡರು ಮತ್ತು ಗಣ್ಯರೊಡನೆ ಒಡನಾಟ ಹೆಚ್ಚಾಗಲಿದ್ದು, ಸಾಮಾನ್ಯ ವ್ಯಕ್ತಿಗೂ ಶ್ರೀಮಂತನಾಗುವ ಅದೃಷ್ಟ ಒಲಿಯಲಿದೆ. ಶುಭ ಕಾರ್ಯ. ಉನ್ನತ ಮನೆತನದಿಂದ ವಿವಾಹ ಪ್ರಸ್ತಾಪಗಳು ಬರಲಿದ್ದು, ಮನೆಯಲ್ಲಿ ಸದಾ ಸಂಭ್ರಮದ ವಾತಾವರಣ ಇರಲಿದೆ. ಮೀನರಾಶಿ. ಚಂದ್ರನ ಶುಭ ಸ್ಥಾನದಿಂದಾಗಿ ಮೀನರಾಶಿಯವರಿಗೆ ರಾಜಯೋಗ ಮತ್ತು ಧನ ಸಮೃದ್ಧಿ ಯೋಗ ಪ್ರಾಪ್ತಿಯಾಗಲಿದೆ. ನೆಮ್ಮದಿ. ಮನಸ್ಸಿನ ಆಶೆಗಳು ಈಡೇರಿ ಜೀವನವು ಎಲ್ಲ ರೀತಿಯ ಚಿಂತೆಗಳಿಂದ ಸಂಪರ್ಕಮುಕ್ತವಾಗಲಿವೆ. ಪ್ರಯತ್ನಗಳು. ಉದ್ಯೋಗ, ವಿವಾಹ ಮತ್ತು ಸಂತಾನ ಪ್ರಾಪ್ತಿಯ ಪ್ರಯತ್ನಗಳು ಯಶಸ್ವಿಯಾಗಲಿದ್ದು, ಹಣಕಾಸಿನ ವಹಿವಾಟುಗಳಲ್ಲಿ ಭಾರೀ ಲಾಭ ಸಿಗಲಿದೆ. ಸಮಸ್ಯೆಗಳು ಯಾರಿಗಿಲ್ಲ ಹೇಳಿ. ಒಬ್ಬರಿಗಲ್ಲ ಒಬ್ಬರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತವೆ. ದಾಂಪತ್ಯದಲ್ಲಿ ಕಲಹಗಳು, ಗಂಡ ಹೆಂಡತಿ ಕಿರಿಕಿರಿ, ಮದುವೆ ವಿಳಂಬ, ಹೀಗೆ ಒಂದಲ್ಲ ಒಂದು ತೊಂದರೆಗಳು ಇದ್ದೇ ಇರುತ್ತವೆ. ಆ ತೊಂದರೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಕಾಣುವ ನಮ್ಮ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ, ನಿಮಗೆ ಪರಿಹಾರವನ್ನು ಕಂಡುಕೊಡ್ತಾರೆ.